ಕುಂದಗೋಳ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಗ್ಯಾರಂಟಿ ಅಧ್ಯಕ್ಷ ಶಿವಾನಂದ ಬೆಂತೋರ ಪರಿಶೀಲನಾ ಸಭಾ ಪ್ರಾರಂಭದಲ್ಲೇ ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಗ್ಯಾರಂಟಿ ಅಧ್ಯಕ್ಷ ಶಿವನಾಥ್ ಬೊಂತೂರು ಸದಸ್ಯರು. ಗ್ಯಾರಂಟಿ ಯೋಜನೆಗಳು 90% ಅನುಷ್ಠಾನವಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದ ಮಹಿಳಾ ಮನೆಯರು ಗೃಹಲಕ್ಷ್ಮಿ ಯೋಜನೆಗೆ ಅನುದಾನ ಬರೋಬ್ಬರಿ 1.80 ಲಕ್ಷ ಅನುದಾನವನ್ನ ಗೌಡಗೆರೆ ಗ್ರಾಮದ ದೇವಸ್ಥಾನ ಗೋಪುರ ಸುಧಾರಣೆಗೆ ನೀಡೋದು ಶ್ಲಾಘನೀಯ. ತಾಲೂಕಿನ ಎಲ್ಲಾ ಮಹಿಳೆಯರಿಗೆ ಎಂದು ಅಭಿನಂದಿಸಿದ ಗ್ಯಾರಂಟಿ ಅಧ್ಯಕ್ಷ, ಗ್ಯಾರಂಟಿ ಸದಸ್ಯರ ಕುಂದುಕೊರತೆ ಮನವಿ ಸ್ವೀಕರಿಸಿ ಸಂಬಂಧಿಸಿದ ಇಲಾಖೆ, ಸಿಡಿಪಿಯು, ಕೆಎಸ್ಆರ್ಟಿಸಿ, ಆಹಾರ ಇಲಾಖೆ, ಹೆಸ್ಕಾಂಗಳ ಜೊತೆ ತೀವ್ರ ಚರ್ಚಿಸಿ ಸಂಪೂರ್ಣ ವರದಿಗಳನ್ನು ಒಪ್ಪಿಸಿಕೊಂಡಿದ್ದಾರೆ. ನೂತನ ಗ್ಯಾರಂಟಿ ಕಚೇರಿ ಯುವಕರಿಗೆ ಉದ್ಯೋಗ ಮೇಳಕ್ಕೆ ಬರುವ ತಿಂಗಳು ದಿನಾಂಕ ನಿಗದಿ ಮಾಡಲಾಗುವುದು ಎಂದಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಭೆ ಸರ್ವ ಸದಸ್ಯರು, 5 ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಸರ್ಕಾರದ ಹೆಮ್ಮೆಯ ಹಾಗೂ ಒಂದು ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಸಭೆ ಇವತ್ತು ಜರುಗಿತು. ಕಳೆದ ಮಾರ್ಚಿಂದ ಈ ಸಭೆ ಸಕ್ರಿಯವಾಗಿ ನಡೀತಾ ಬಂದಿದೆ. ಈ ಮಾರ್ಚ್ಗೆ ಒಂದು ವರ್ಷಾಂತ್ಯದಲ್ಲಿ ನಾವೆಲ್ಲ ಇದ್ದೀವಿ. ಸಾಕಷ್ಟು ಪ್ರಗತಿಯನ್ನು ಕೂಡ ನಾವು ಕಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಅಧಿಕಾರಿ ವರ್ಗ, 5 ಇಲಾಖೆಗೆ ಸೇರಿರ್ತಕ್ಕಂಥ ಎಲ್ಲ ಇಲಾಖೆಯ ಒಂದು ಅಧಿಕಾರಿಗಳು ನಮ್ಮ ಎಲ್ಲ ಗೌರವಾನ್ವಿತ 14 ಜನ ಸದಸ್ಯರ ಒಂದು ಬೇಡಿಕೆಗೆ, ಅವರ ಒಂದು ಮನವಿಗಳಿಗೆ ಸ್ಪಂದಿಸ್ತಾ ಬಂದು ಇವತ್ತು ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ದಿಶೆಯಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಸುಮಾರು 97% ಗುರಿಯನ್ನು ಸಾಧನೆ ಮಾಡಿದ್ದೀವಿ. ಆಮೇಲೆ ಶಕ್ತಿ ಯೋಜನೆಯಲ್ಲಿ 100ಕ್ಕೆ 100 ಅಂದರೂ ಏನು ತಪ್ಪಿಲ್ಲ. ಇನ್ನು ಗೃಹ ಜ್ಯೋತಿಯಲ್ಲಿ ಕೇವಲ ಈ ಒಂದು ತಾಲೂಕಲ್ಲಿ ನಮಗಿರೋ ಮಾಹಿತಿ ಪ್ರಕಾರ 600 ಕುಟುಂಬಗಳನ್ನು ಹೊರತುಪಡಿಸಿ, ಸರ್ಕಾರಿ ಕಚೇರಿಗಳನ್ನ ಹೊರತುಪಡಿಸಿ 98% ಸಾಧನೆಯನ್ನು ಮಾಡಿದ್ದು ನಮಗೆ ಒಂದು ಹೆಮ್ಮೆ ತಂದಿದೆ. ಆ ರೀತಿ ಯುವ ನಿಧಿಯಲ್ಲಿ ಕೂಡ ನಾವು ಸ್ವಲ್ಪ ಇವತ್ತು ಇಲ್ಲೇ ಅಲ್ಲ, ರಾಜ್ಯದಲ್ಲಿ ಯುವ ನಿಧಿ ನೋಂದಣಿಯಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು 24-25 ಅಂತೇಳಿ ಒಂದು 2024 ಅಂತೇಳಿ ಅಭಿಯಾನ ಮಾಡಿದರು. ಅಂದರೆ 2024ರಲ್ಲಿ ಪದವಿಯನ್ನು ಮುಗಿಸಿರ್ತಕ್ಕಂಥ ಎಲ್ಲ ಯುವಕರಿಗೆ ಒಂದು ಅಭಿಯಾನದ ಮುಖಾಂತರ ಪ್ರಚಾರವನ್ನು ಮಾಡಿ ನೋಂದಣಿ ಕಾರ್ಯವನ್ನು ಮಾಡೋದು ಒಂದು ಸೂಚನೆಯ ಮೇರೆಗೆ ನಮ್ಮ ಉದ್ಯೋಗ ವಿನಿಮಯ ಕೇಂದ್ರ ಮತ್ತು ಏನು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಅಭಿವೃದ್ಧಿ ನಿಗಮದವರು ಒಳ್ಳೆ ಕೆಲಸ ಮಾಡಿ ಇವತ್ತು ಕಳೆದ ತಿಂಗಳಲ್ಲಿ ನಾವು 500 ಜನ ಮಾತ್ರ ಅರ್ಜಿದಾರರಿದ್ದರು. ಈ ಸಲ 600 ಜನ ಆಗಿದ್ದಾರೆ. ಅಂದರೆ 20% ಇನ್ಕ್ರೀಸ್ ಆಯಿತು ಟೋಟಲ್ ನಂಬರಲ್ಲಿ. ಆ ಥರ ಇವತ್ತು ಅದರಲ್ಲಿ ಗಣನೀಯವಾಗಿ ಸಾಧನೆ ಆಗ್ತಾ ಇದೆ. ಇದೆಲ್ಲ ತೃಪ್ತಿಕರವಾಗಿದೆ. ತಾಪಂ ಯುವವರ ಮೇಲೆ ಸಾಕಷ್ಟು ನಿಮ್ಮ ಕಮಿಟಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಏನು ಇದು ನೋಡಿ, 2 ಕೈಯಿಂದ ಚಪ್ಪಾಳೆ ಆಗುತ್ತೆ. ಒಂದು ನಾಣ್ಯಕ್ಕೆ 2 ಮುಖ ಇದ್ದಂಗೆ ಸರ್ಕಾರಿ ಅಧಿಕಾರಿಗಳು ಮತ್ತು ನಾವೇನು ಸರ್ಕಾರ ನೇಮಿಸಿದೆ, ನಾವು ಒಟ್ಟಾಗಿ ಹೋಗಬೇಕಾಗಿದೆ. ಅದಕ್ಕೆ ಸಣ್ಣ ಪುಟ್ಟ ವಿಷಯಗಳು ಅವೇನು ಅಂತ ಮಹತ್ವ ಪಡೆಯುವಂಥದ್ದಲ್ಲ, ನಾವು ತಿಳಿಸಿ ಹೇಳಬೇಕಾಗತ್ತೆ. ಸದಸ್ಯರಿಗಿರೋ ಒಂದು, ಆಮೇಲೆ ಸದಸ್ಯರ ಜೊತೆಗೆ ನಮ್ಮಲ್ಲಿರೋ ಒಂದು ವಿಷಯಗಳನ್ನು ನಾವು ಅವರಿಗೆ ಹಂಚ್ಕೊಂಡಿವಿ. ಇದೇನು ತಾರತಮ್ಯ ಏನಿಲ್ಲ, ಇದರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಕಚೇರಿ ವಿಚಾರವಾಗಿ ವಿಷಯಗಳು ಚರ್ಚೆ ಆಗಿದೆ. ಸರಿಯಾಗಿ ಕಚೇರಿ ಇಲ್ಲ ಅನ್ನುವಂಥದ್ದು ಒಂದು ವ್ಯಕ್ತ ಆಗಿದೆ. ಇಲ್ಲ, ಕಚೇರಿ ಕೊಟ್ಟಾಗಿದೆ. ಏನಾಗಿತ್ತು ಅಂದರೆ, ಕಳೆದ ಬಾರಿ ಸಚಿವರು ಬಂದು ಅದನ್ನು ಉದ್ಘಾಟನೆ ಮಾಡುವಂಥ ಸನ್ನಿವೇಶದಿದ್ದಾಗ ರಾಜ್ಯಾಧ್ಯಕ್ಷರು ಕೂಡ ನಾನು ಕುಂದಗೋಳಕ್ಕೆ ಬರ್ತೀನಿ ಅಂತಂದಿದ್ದಕ್ಕೆ ಮುಂದೋಯ್ತು. ರಾಜ್ಯಾಧ್ಯಕ್ಷರ ಸಮಯಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸಮಯಕ್ಕೆ ಹೊಂದಾಣಿಕೆ ಆಗದೇ ಇರೋದ್ರಿಂದ ಅದು ಒಟ್ಟು ವಿಳಂಬ ಆಗೈತಿ. ಆದಷ್ಟು ಬೇಗ ಈ ಉದ್ಯೋಗ ಮೇಳದ ಜೊತೆ ಕಚೇರಿಯನ್ನು ಕೂಡ ಉದ್ಘಾಟನೆ ಮಾಡ್ತೀವಿ.